ಅದರಲ್ಲಿ ನಿಮಗೆ ಮ್ಯಾನುವಲ್ಲು ಇರುತ್ತೆ, ನೀವು ಹೆಂಗೆ ಅದನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಅದು ಕೂಡ ನಿಮಗೆ ಸಪೋರ್ಟ್ ಕೊಡ್ತೀವಿ. ಸೂಪರ್. ಓಕೆ, ಇವಾಗ ಕೂಡ ಸ್ಯಾಂಪಲ್ ನಿಮಗೆ ತೋರಿಸ್ತೀವಿ. ಸೊ ನನ್ನ ಗಾಡಿ ಇಲ್ಲಿದೆ, ಆಲ್ಮೋಸ್ಟ್ ನೀವು ಕೂಡ ನೋಡ್ಬೋದು, ಇಲ್ಲಿ ಕೂಡ ಈ ಥರ ಸ್ಟಿಕ್ಕರ್ ಹಾಕಿದ್ದೀವಿ. ಸೊ ಇದನ್ನು ನೋಡಿದ್ರೇ ಅಷ್ಟೊಂದು ಹೈಲೈಟಾಗಿ ಕಾಣಿಸಿದೆ, ಯಾಕಂದರೆ ಒಂದು ಆರೆಂಜ್ ಕಲರ್ ಸ್ಟಿಕ್ಕರ್ ಅದು ಕಣ್ಣಿಗೆ ಕುಕ್ಕುವಂಥ ಥರನೇ ಮಾಡಿದ್ದಾರೆ. ಸರ್ ಈ ಸ್ಟಿಕ್ಕರ್ ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ತೋರಿಸ್ಬಿಡಿ ಸರ್. ಈಗ ನೀವು ಡ್ಯಾಡಿಸ್ ರೋಡ್ ಸ್ಟಿಕ್ಕರ್ ಈ ಗಾಡಿ ಮೇಲೆ ಹಾಕಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಇವಾಗ ನನಗೆ ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಇಶ್ಯೂ ಆಗಿದೆ. ಹೌದು. ಸೊ ನಾನು ಈ ಓನರ್ಗೆ ಹೆಂಗ್ ಇನ್ಫಾರ್ಮೇಶನ್ ಕೊಡೋದು ಅಂತ ಹೇಳಿದ್ರೆ, ಜಸ್ಟ್ ನನ್ನ ಮೊಬೈಲ್ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡಿ, ಓಕೆ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಓಕೆ. ಸೊ ನೋಡ್ಬೋದು, ಇವಾಗ ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಲ್ಲ ಸರ್? ಹೌದು, ಕ್ಲಿಕ್ ಮಾಡಿದ ತಕ್ಷಣ ಪೇಜಿಗೆ ತಗೊಂಡೋಗುತ್ತೆ. ಸೊ ನಾವೇನು ಮಾಡಬೇಕು, ಕಾಂಟ್ಯಾಕ್ಟ್ ವೆಹಿಕಲ್ ಓನರ್ ಅಂತ ಇದೆ. ಸೊ ನೀವು ಕಾಂಟ್ಯಾಕ್ಟ್ ವೆಹಿಕಲ್ ಓನರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 4 ಆಪ್ಷನ್ ಕಾಣಿಸ್ತಾ ಇದೆ. ವೆಹಿಕಲ್ ಇಸ್ ಗೆಟಿಂಗ್ ಟೋಡ್ ಅವೇ, ವೆಹಿಕಲ್ ಇಸ್ ನಾಟ್ ಲಾಕ್ಡ್, ವೆಹಿಕಲ್ ಇಸ್ ಅಟ್ ರಿಸ್ಕ್, ವೆಹಿಕಲ್ ಇಸ್ ಫೇಸಿಂಗ್ ಪಾರ್ಕಿಂಗ್. ಸೊ ನಾನು ಪಾರ್ಕಿಂಗ್ ಇಶ್ಯೂ ಆಗಿದೆ ಅಂತ ನಾನು ಇಮಿಡಿಯೇಟ್ ಆಗಿ ಕ್ಲಿಕ್ ಮಾಡ್ತೀನಿ. ಓಕೆ, ನೋಟಿಫಿಕೇಶನ್ ಸೆಂಡ್ ಟು ದ ಓನರ್. ಓಕೆ ಓಕೆ. ಸೊ ನೋಡ್ಬೋದು ಇಮಿಡಿಯೇಟ್ಲಿ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ, ಯುವರ್ ವೆಹಿಕಲ್ ಇಸ್ ಪಾರ್ಕಿಂಗ್ ನೀಡ್ ಯುವರ್ ಅಸಿಸ್ಟೆಂಟ್ ಅಂತ. ಸೊ ಇದನ್ನು ನಾವು ರೆಸ್ಪಾಂಡ್ ಮಾಡಲ್ಲ. ರೆಸ್ಪಾಂಡ್ ಮಾಡಾದ್ಮೇಲೆ ಮಾಡಲ್ಲ ಅಂದರೆ ನಾವು ಮತ್ತೆ ಮಾಡಿ ತೋರಿಸ್ತೀವಿ ನೋಡಿ. ಸೊ ಆಲ್ರೆಡಿ ನಾವು ನೋಟಿಫಿಕೇಶನ್ ಕಳಿಸಿದ್ದೀರಿ. ಒಂದ್ ವೇಳೆ ಆ ವ್ಯಕ್ತಿ ನೋಡಿಲ್ಲ ನೋಟಿಫಿಕೇಶನ್ ಅಂತ ಹೇಳಿದ್ರೆ, ನಾನು ಮತ್ತೆ ಅವ್ರನ್ನ ಕ್ಲಿಕ್ ಮಾಡಿದೆ, ಪಾರ್ಕಿಂಗ್ ಇಶ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಕ್ಲಿಕ್ ಮಾಡಿಲ್ಲ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದ್ಬಿಡುತ್ತೆ. ಸೊ ಇದನ್ನ ನೋಡ್ಬೋದು. ಅಕಸ್ಮಾತ್ ಇದು ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಕಸ್ಟಮರ್ ಕೇರ್ ಕಾಲ್ ಮಾಡಿ. 24/7 ಕಸ್ಟಮರ್ ಕೇರ್ ಕಾಲ್ ನಂಬರ್ ನೋಡ್ಬೋದು, 8843 00049 ಅಂತ. ಈ ನಂಬರ್ ನೀವು ಕಾಲ್ ಮಾಡಿಬಿಟ್ಟು ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಜಸ್ಟ್ ನೀವು ಹೇಳ್ಬೇಕಾಗಿರೋದು ವೆಹಿಕಲ್ ನಂಬರು ಹೇಳಿದ್ರೆ ಸಾಕು. ಅವರು ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ನೀವು ಪಾರ್ಕಿಂಗ್ ಇಶ್ಯೂ ಅಂತ ಹೇಳ್ರಿ, ಇಲ್ಲ ರಿಸ್ಕ್ ಇದೆ ಅಂತ ಹೇಳಿದ್ರಿ, ಅವ್ರು ಇಮಿಡಿಯೇಟ್ಲಿ ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ನಿಮಗೆ ಈಸಿಯಾಗಿ ಈ ಥರ ರಿಕವರ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ನಮಗೆ ಏನಂದರೆ ಪಾರ್ಕಿಂಗ್ ಇಶ್ಯೂ ಕೂಡ ಸಾಲ್ವ್ ಆಗುತ್ತೆ. ಸಪೋಸ್ ಏನಾದ್ರು ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಇಶ್ಯೂ ಕೂಡ ಸಾಲ್ವ್ ಆಗುತ್ತೆ. ಕಿಟಕಿ ಏನಾದರೂ ಮುಚ್ಚಿದ್ರೆ ಕೂಡ, ಓಪನ್ ಇದ್ರೆ ಕೂಡ, ಯಾರು ಕದ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರೆ ಕೂಡ ಆ ಇಶ್ಯೂಸ್ ಕೂಡ ಸಾಲ್ವ್ ಆಗುತ್ತೆ. ಪಬ್ಲಿಕ್ ಆರಾಮಾಗಿ ಸ್ಕ್ಯಾನ್ ಮಾಡಿ ನೋಟಿಫೈ ಮಾಡ್ಬೋದು, ಅಥವಾ ಕಸ್ಟಮರ್ ಕೇರ್ ಕಾಲ್ ಮಾಡಿ ಓನರ್ಗೆ ಹೇಳಿ ಅಂತ ಹೇಳಿದ್ರೆ ಆಯ್ತು. ಓಕೆ ಸರ್, ಓಕೆ, ಸೂಪರ್ ಸರ್. ಈಗ ನೀವು ಮೆಸೇಜ್ ಮಾಡೋದನ್ನು ನೋಡಿದ್ರಿ. ಈಗ ನಾನು ಕಸ್ಟಮರ್ ಕೇರ್ ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಫಾಸ್ಟ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ಮಾಡಬೇಕಾಗಿರೋದು ಇದ್ರ ಮೇಲೆ ಕಾಣಿಸ್ತಿರೋಂಥ ಟೋಲ್ ಫ್ರೀ ನಂಬರ್ 8843 00049. ಸರ್ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡ್ತಾ ಇದ್ದೀನಿ. ಸ್ಪೀಕರಲ್ಲಿ ಹಾಕಿ. ಮೇಡಮ್, ಇಲ್ಲೊಂದು ನಾನು ಪಾರ್ಕಿಂಗ್ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ, ನನ್ನ ವೆಹಿಕಲ್ ತಗೊಳಕ್ಕಾಗ್ತಾ ಇಲ್ಲ. ಮೇಡಮ್ ನಾನು ಹೇಳ್ತಿದ್ದೀನಿ ನೋಡಿ, KA02 TV ಹಾಂ, ಓಕೆ, 034. ಹೌದು, ಮಹೇಂದ್ರ ತಾರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಅವರು ಬಂದ್ಬಿಟ್ಟು ಕಸ್ಟಮರ್ ಕೇರ್ ಇದಕ್ಕೆ ಕಾಲ್ ಮಾಡ್ತಾರಲ್ಲ. ಓಕೆ. ಸೊ ಇವಾಗ ನೋಡ್ಬೋದು ಕಾಲ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಇಮಿಡಿಯೇಟ್ ಕಾಲ್ ಬಂತು. ಇವಾಗ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ. ಹಲೋ. Hello sir, I'm calling from Daddy Ford. Okay. Your vehicle KA02 TV034 is it Mahindra Tata? Yes, right. Public informed us that your vehicle is having a parking issue. Could you go check your vehicle immediately, sir? Yeah, sure. Thank you. Thanks for information. Thank you, sir. ಓಕೆ. ಸೊ ಈ ಥರ ಇಮಿಡಿಯೇಟ್ ವರ್ಕ್ ಆಗುತ್ತೆ. ಹೌದು, ಖಂಡಿತ. ನೀವು ಇಮಿಡಿಯೇಟ್ ಆಗಿ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಓನರ್ಗೆ ಬರುತ್ತೆ. ನೀವು ಆ ಥರ ಗೊತ್ತಾಗಿದ ತಕ್ಷಣ ಬಂದು ಏನು ಮಾಡ್ಬೋದು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.